ಹಾಯ್ ಗೈಸ್ ನಮಸ್ಕಾರ. ನೀವು ನೋಡ್ತಿದ್ದೀರಾ ವಿ8. ಸೊ ಇದರ ವಿಷಯ ಬಂದೇನಪ್ಪ ಅಂದರೆ ಸುಮಾರು ದಿವಸ ಆಯಿತು ಅಪ್ಡೇಟ್ ಮಾಡಿ. ಸೊ ಕ್ರಿಕೆಟ್ ಬಗ್ಗೆ ಮತ್ತು ಕಬಡ್ಡಿ ಬಗ್ಗೆ ಅಪ್ಡೇಟ್ ಕೊಟ್ಟು ಸುಮಾರು ದಿವಸ ಆಯಿತು. ಸುಮಾರು ದಿವಸ ನಂತರ ನಾನು ಇದು ವೀಡಿಯೋ ಮಾಡ್ತಾಯಿದ್ದೀನಿ ಬಿಗ್ ಬಾಸ್ ಆದಮೇಲೆ. ಸೊ ದಯವಿಟ್ಟು ಬಿಗ್ ಬಾಸ್ಗೆ ಹೇಗೆ ಸಪೋರ್ಟ್ ಮಾಡ್ತಾರೆ ಅದೇ ಥರ ಕ್ರಿಕೆಟ್ ಹಾಗೂ ಕಬಡ್ಡಿ ಬಗ್ಗೆ ಅಪ್ಡೇಟ್ ಕೊಡ್ತೀನಿ, ಅದ್ರ ಬಗ್ಗೆನೂ ಸಪೋರ್ಟ್ ಮಾಡಿ ಗಾಯ್ಸ್. ಸೊ ವಿಷಯಕ್ಕೆ ಬಂದರೆ ಬಿ ಸಿ ರಮೇಶ್ ಅವರು, ನಮ್ಮ ಕನ್ನಡಿಗ ಬಿ ಸಿ ರಮೇಶ್ ಅವರು, ನಿಮಗೆ ತಿಳಿಸಿದೆ ನಾನು ಬೆಂಗಳೂರು ಬುಲ್ಸ್ನ ಕೋಚ್ ಆಗಿದ್ದಾರೆ ಅಂತ. ಸೊ ಅದ್ರ ಬಗ್ಗೆನೂ ಮಾತಾಡ್ತಾ ಮೊದಲನೇ ವಿಷಯ ಏನಪ್ಪ ಅಂದರೆ ನಿಮಗೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದೆ. ಸೊ ರಿಸೈನ್ ಮಾಡಬೇಕಾದ್ರೆ ಕೆಲವು ಮಾತುಗಳನ್ನು ಆಡಿದ್ದಾರೆ ಅವರು, ರಣಧೀರ್ ಶೆರಾವತ್ ಅವರು. ಸೊ ಅದ್ರ ಬಗ್ಗೆ ಮಾತಾಡೋದಂತ. ಸೊ ಏನಪ್ಪ ಆಡಿದ್ದಾರೆ ಅಂದರೆ, ಸೊ ನೀವು ಇಂಗ್ಲೀಷಲ್ಲಿ ನೋಡ್ಬೋದು. ಸೊ ಅವ್ರೇನಪ್ಪ ಹೇಳ್ತಾರೆ ಅಂದರೆ, ನಾನು ಒಂದು ಸೀಸನ್ 1ಇಂದ ಸೀಸನ್ 10 ಗಂಟನೂ ನಾನು ಕೋಚಿಂಗ್ ಮಾಡಿದ್ದೀನಿ. ಸೊ ಇದು ನನಗೆ ಹೆಮ್ಮೆ ಆಗುತ್ತೆ. ಸೊ ಬೆಂಗಳೂರು ಬುಲ್ಸು ಪ್ಲೇಯರ್ಸು ಮತ್ತು ಬೆಂಗಳೂರು ಬುಲ್ಸು ಟೀಮು ತುಂಬ ಸಪೋರ್ಟ್ ಮಾಡಿದೆ ನನಗೆ ಅಂತಲೂ ಹೇಳ್ತಾ ಇದ್ದಾರೆ ಗಾಯ್ಸ್. ಸೊ ಆದರೂ ಇವರು ನಮ್ಮ ಟೀಮ್ಗೆ, ಬೆಂಗಳೂರು ಬುಲ್ಸ್ ಟೀಮ್ಗೆ ಒಂದ್ಸಲ ಈ ಕಪ್ನ ಗೆಲ್ಸ್ಕೊಟ್ಟಿದ್ದಾರೆ. ಸೊ ಇದೇ ಇವರು ಮಾತಾಡಿರೋದು. ಮತ್ತು ಮುಂದಿನ ಬರೋ ಅಂಥ ಸೀಸನ್ಗಳಲ್ಲಿ ಬೆಂಗಳೂರು ಬುಲ್ಸ್ ತಂಡ ಸಕ್ಸಸ್ ಆಗಲಿ ಅಂತಲೂ ಹಾರೈಸಿದ್ದಾರೆ. ಸೊ ಇಂಥ ಹಾರೈಕೆಗಳು ನಮ್ಮ ಟೀಮ್ಗೆ ಬೇಕು. ಸೊ ಇದು ಸ್ವಲ್ಪ ಶಾಕಿಂಗ್ ಅಪ್ಡೇಟ್ ಆಗುತ್ತೆ, ಯಾಕಂದರೆ ಇವರು 11 ವರ್ಷದಿಂದ ಮಾಡ್ಕೊಬರ್ತಿದ್ದಾರೆ. ಸೊ ರಿಸೈನ್ ಮಾಡಿರೋದು ಸ್ವಲ್ಪ ಬೇಜಾರು ಆಗುತ್ತೆ. ಸೊ ಇವರ ರಿಸೈನ್ ಬಗ್ಗೆ ಪರ್ದೀಪ್ ನರ್ವಾಲ್ ಅವರು ಸ್ವಲ್ಪ ಮಾತನಾಡಿದ್ದಾರೆ. ಸೊ ಏನಪ್ಪ ಅಂದರೆ, ಅದು ರಣಧೀರ್ ಶೆರಾವತ್ ಅವರು ಸೀಸನ್ 2ರಲ್ಲೂ ಇವ್ರನ್ನ ತೊಗೊಂಡಿದ್ರು. ಸೊ ಅದ್ರ ಬಗ್ಗೆನೂ ಮಾತಾಡಿದ್ದಾರೆ. ಮತ್ತು ಇವರು ಮುಂದೆ ಇರಲ್ಲ ಅಂತಲೂ ಸಹ ಹೇಳಿದ್ದಾರೆ. ಲೈಕ್ ಇರ್ಬೋದು, ಇಲ್ಲ ಅಂದರೂ ಇಲ್ಲ ಅಂತಲೂ ಹೇಳಿದ್ದಾರೆ. ಸೊ ಅಷ್ಟೇ ಇವರು ಹೇಳಿರೋದು. ನೆಕ್ಸ್ಟು ನಾವು ಬಿ ಸಿ ರಮೇಶ್ ಅವರು ಕೆಲವು ಮಾತುಗಳನ್ನ ಆಡಿದ್ದಾರೆ. ಸೊ ಅದ್ರ ಬಗ್ಗೆನೂ ಮಾತಾಡ್ತಾ ಬನ್ನಿ ಗೈಸ್. ಸೊ ಬಿ ಸಿ ರಮೇಶ್ ಅವರು ಮಾತಾಡಿದ್ದು ಏನಪ್ಪ ಅಂದರೆ, ಅದು ನೋಡ್ಕೊಬರೋಣ ಬನ್ನಿ. ಒಂದು ವಿಡಿಯೋ ಹಾಕ್ತೀನಿ ನೋಡಿ, ಸ್ವಲ್ಪ ಶಾರ್ಟ್ಸ್ಗಳನ್ನ ಕಟ್ ಮಾಡಿ ಹಾಕಿರ್ತೀನಿ. ಸೊ ಅದನ್ನು ನೋಡ್ಕೊಬನ್ನಿ. ಕನ್ನಡದ ಆಟಗಾರರಾಗಿರ್ಬೋದು, ಎಷ್ಟು ಪ್ರಾಮುಖ್ಯತೆ ಕೊಡಬೇಕು ಅಂತ ಅನ್ಕೊಂಡಿದ್ದೀರಾ? ಮೈನ್ ನಮ್ಮದು ಈಗ ನಾನು ಆಲ್ರೆಡಿ ಅದನ್ನೇ ಮಾತಾಡಿದ್ದೀನಿ. ಬೇರೆ ಟೀಮ್ಸ್ಗಳು, ಕೆಲವೊಂದು ಟೀಮ್ಸ್ಗಳು ಏನು ಮಾಡಿದ್ದಾರೆ ಅಂದರೆ, ಅವರು ಯುವ ಪಲ್ಟನ್ ಅಂತ ಅಂದರೆ ಯುವಕರನ್ನ ಒಂದು 16-17 ಏಜ್ ಇರೋ ಹುಡುಗರುಗಳನ್ನ ತಗೊಂಡು 1 year 2 year ಅವ್ರನ್ನ ಟ್ರೈನಿಂಗ್ ಮಾಡಿ, ಅದೇ ಹುಡುಗರಲ್ಲಿ ಜಾಸ್ತಿ ಒಂದು 4-5 ಜನ ಪ್ರತಿ ವರ್ಷ 2-3 4 ಜನವರೆಗೂ ತಗೊಳ್ಬೇಕನ್ನೋದು ಪ್ರಯತ್ನ ಮಾಡ್ತಿದ್ದಾರೆ. ನಂದು ಅದೇ. ಸೊ ಇವರು ಪ್ರಕಾರ ಸೌತ್ ಇಂಡಿಯಾಗೆ ತುಂಬ ಪ್ರಿಫರೆನ್ಸ್ ಕೊಡ್ತೀನಿ ಅಂತಿದ್ದಾರೆ. ಸೊ ಇದು ನಮಗೆ, ನಮ್ಮ ಕರ್ನಾಟಕ ಅವ್ರಿಗೆ ತುಂಬ ಖುಷಿಯಾಗುತ್ತೆ. ಮತ್ತು ಇವರು ಇನ್ನೊಂದು ವಿಷಯ ಬಗ್ಗೆ ಮಾತಾಡಿದ್ದಾರೆ. ಇವ್ರು ಏನು ಮಾಡ್ತಾಯಿದ್ದಾರೆ ಅಂದರೆ, ಯಂಗ್ಸ್ಟರ್ಗಳನ್ನ ತೊಗೋತಾ ಇದ್ದಾರೆ. ಲೈಕ್ ಯಂಗ್ಸ್ಟರ್ನ ಪ್ಲೇಸ್ಗಳನ್ನ ತೊಗೊಂಡು ಟ್ರೈನ್ ಮಾಡ್ತಾಯಿದ್ದಾರೆ. ಸೀನಿಯರ್ಸ್ಗೆ ಸ್ವಲ್ಪ ಆ್ಯಟಿಟ್ಯೂಡ್ ಇದೆ ಅಂತ ಅದ್ರ ಬಗ್ಗೆ ಮಾತಾಡಿದೆ. ಸೊ ದಯವಿಟ್ಟು ಗೈಸ್ ಇವತ್ತಿನ ಅಪ್ಡೇಟ್, ಇನ್ನೂ ಹೆಚ್ಚಿನ ಅಪ್ಡೇಟ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದ್ರ ಬಗ್ಗೆ ಪಾರ್ಟ್ 2 ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ ಗೈಸ್. ನೋಡೋದ ಕಮೆಂಟ್ ಬಂದರೆ, ಜಾಸ್ತಿ ಕಮೆಂಟ್ ಬಂದರೆ ನಾನು ಪಾರ್ಟ್ 2 ಮಾಡ್ತೀನಿ. ಬಿ ಸಿ ರಮೇಶ್ ಅವರು ಇನ್ನೂ ಕೆಲವು ಪಾಯಿಂಟ್ಸ್ಗಳನ್ನ ಹೇಳಿದ್ದಾರೆ. ಸೊ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.